ನಮಸ್ಕಾರ. ನಮಸ್ಕಾರ. ಇವಳು ನನ್ನ ಆತ್ಮೀಯ ವಿದ್ಯಾರ್ಥಿನಿ ಯುಕ್ತಿ, ಒನ್ ಆಫ್ ಮೈ ಮೋಸ್ಟ್ ಫೇವರೆಟ್ ಸ್ಟೂಡೆಂಟ್ಸ್ ಆಫ್ DVG ಕ್ಲಾಸಸ್. ತುಂಬ ತಾಳ್ಮೆ ಇರುವಂಥ ಹೆಣ್ಣುಮಗಳು, ಶ್ರದ್ಧೆಯಿಂದ ವಿದ್ಯೆ ಕಲಿತಾಳೆ. ಇವತ್ತು ಇವಳಿಗೆ ನಾನು ಯಾವುದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗಿನ ಕಡೆಯ ಪಾಠ, ಬಹುಶಃ ಮೊದಲ 4 ವಿಡಿಯೋಗಳಲ್ಲಿ ಸುಮುಖ ನನ್ನ ವಿದ್ಯಾರ್ಥಿ ಕೂತಿದ್ದ, ಅವನ ಜೊತೆ ಕಲ್ತಿದ್ವಿ ನಾವು. ಯಾವುದು ರೇಟ್ ಮೆಷರರು, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಲ್ತಿದ್ವಿ. ಇವತ್ತು ನಾವು ಇನ್ಕ್ರೀಸಿಂಗ್ ಡಿಕ್ರೀಸಿನ ಕಡೆ ಭಾಗ, ಬಹುಶಃ ಕಡೆ ಭಾಗ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕಲಿಸ್ತಾ ಇದ್ದೀವಿ. ಇವಳ ಮೂಲಕ ನಿಮಗೂ ಹೇಳ್ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಬಾಬು ಅಂತ ಹೇಳಿ, ನಾನೊಬ್ಬ ಮ್ಯಾಥಮೆಟಿಕ್ಸ್ ಟೀಚರ್. ಈಗಾಗಲೇ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿರೋದ್ರಿಂದ ಮುಂದುವರೆದು ಈಗ ಪ್ರಶ್ನೋತ್ತರಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮಗಳ ಈ ಕ್ವೆಶ್ಚನ್ ಓದವಾ? ಕ್ವೆಶ್ಚನ್ ನಂಬರ್ 35 ಅನ್ಸುತ್ತೆ. Show that the function f given by f of x is equal to x cube minus 3x square plus 4x is increasing on r. ಯಾವಾಗ ಒಂದು ಫಂಕ್ಷನ್ ಇನ್ಕ್ರೀಸಿಂಗ್ ಆನ್ ಆರ್ ಅಂತ ಆಗುತ್ತೆ ಅಂದರೆ, ಯಾವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಆದರೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಆಗಬೇಕಂತ ಹೇಳಿದ್ರೆ, ಎಫ್ ಆಫ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಬರುತ್ತಲ್ಲ, ಅದು ಕ್ವಾಡ್ರೇಟಿಕ್ ಆಗ್ಬೋದು, ಲೀನಿಯರ್ ಆಗ್ಬೋದು, ಯಾವುದೇ ಫಂಕ್ಷನ್ ಆಗ್ಬೋದು, ಅದು ಪಾಸಿಟಿವ್ ಆಗೇ ಇರಬೇಕು. ಆಯಿತಾ? ನೀವು ಅದೊಂದು ಸ್ವಲ್ಪ ಸೂಕ್ಷ್ಮವಾಗಿರೋ ವಿಚಾರ, ಅದನ್ನು ಕಲಿಸ್ಕೊಡ್ತೀನಿ. ಮೊದಲು ಎಫ್ ಆಫ್ ಎಕ್ಸಿಂದ ಎಫ್ ಡ್ಯಾಶ್ ಆಫ್ ಎಕ್ಸನ್ನು ಕಂಡುಹಿಡ್ಕೊಂಡು ಬಿಡೋಣ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನು ಮಗಳೇ? 3x square. ಏನು ಬರಲಿ ಇವಾಗ? 3x ಸ್ಕ್ವೇರ್, ಆಮೇಲೆ ಮೈನಸ್ 6x ಪ್ಲಸ್ 4. ಆಯಿತಾ? ಇಲ್ಲಿ 2 ವಿಚಾರಗಳು ನೋಡಿ ಮಗಳೇ, ನಿನಗೂ ಗೊತ್ತಿರಲಿ. 2 ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, 3x ಸ್ಕ್ವೇರ್ ಮೈನಸ್ 6x ಪ್ಲಸ್ 4 ಅನ್ನೋದು ಪಾಸಿಟಿವ್ವಾ ನೆಗೆಟಿವ್ವಾ ಅಂತ. ಇದು ಪಾಸಿಟಿವ್ ಆಗಿರ್ತದೆ ಯಾವಾಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಪಾಸಿಟಿವ್ ಆಗ್ತದೆ. ಯಾವಾಗ ಅಂತ ಹೇಳಿದ್ರೆ, ಅದರ ರೂಟ್ಸು ಇಮ್ಯಾಜಿನರಿ ಆದಾಗ ಮಾತ್ರ. ನಿಮಗೆ ಈ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳೇ, ನೋಡ್ಕೊಳ್ಳಿ. 3 ಬೇರೆ ಬೇರೆ ಗ್ರಾಫ್ಗಳನ್ನು ನಿಮ್ಗೆ ಬರಿತಾ ಇದ್ದೀನಿ, ನೆನಪಿರಲಿ. ಕ್ವಾಡ್ರಾಟಿಕ್ ಈಕ್ವೇಷನ್ ರೆಪ್ರೆಸೆಂಟ್ಸ್ ಎ ಪ್ಯಾರಬೋಲಾ. ಇದನ್ನ ಎಲ್ಲಿ ಕಲ್ತ್ರಿ ನೀವು? 11th standard. ಫಸ್ಟ್ PUC ಯಲ್ಲಿ. ಅದಕ್ಕೆ ಮುಂಚೆ 10th ಸ್ಟ್ಯಾಂಡರ್ಡ್ ಅಲ್ಲಿ, 10th ಸ್ಟ್ಯಾಂಡರ್ಡ್ ಒಂದು ಗ್ರಾಫ್ ಬರೀತಿದ್ರಿ, ನೆನಪಿದೆಯಾ? 7-8 ಪಾಯಿಂಟ್ ಹಾಕಿ ಒಂದು ಗ್ರಾಫ್ ಬರೀತಿದ್ರಿ. ದಟ್ ವಾಸ್ ಶೋಯಿಂಗ್ ಲೈಕ್ ಎ ಪ್ಯಾರಾಬೋಲಾ. ಸ್ಟಾರ್ಟಿಂಗ್ ನೀವೆಲ್ಲ ಟ್ರೈ ಮಾಡಿದಾಗ ಸ್ಟ್ರೈಟ್ ಲೈನ್ ಸ್ಕೇಲ್ ಹಾಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರಿ, ಬಟ್ ಸ್ಕೇಲ್ ಥರ ಬರಲಿಲ್ಲ. ಅರ್ಥ ಆಯ್ತಾ? ನೋಡಿ, 3 ಬೇರೆ ಬೇರೆ ಗ್ರಾಫ್ಗಳನ್ನ ಬರ್ತಿದ್ದೀನಿ. ಗ್ರಾಫ್ 1, ಗ್ರಾಫ್ 2 ಆ್ಯಂಡ್ ಗ್ರಾಫ್ 3. 3 ಗ್ರಾಫ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಸಿ, ಐ ಆಮ್ ಟಾಕಿಂಗ್ ಅಬೌಟ್ y is equal to ax square plus bx plus c for all the graphs. ಎಲ್ಲ ಕಡೆ ಎ ಪಾಸಿಟಿವ್ವೇ, ಎ ಗ್ರೇಟರ್ ದೆನ್ 0ನೇ ಇರಬೇಕು. ಆ ಕಂಡೀಷನ್ ಮೇಲೆ ಈ ಗ್ರಾಫ್ ಬರೀತಾ ಇದ್ದೀನಿ. ಈ ಮೊದಲನೇ ಗ್ರಾಫ್ ಇದೆಯಲ್ಲ, ಇದು ಎಕ್ಸ್ ಆಕ್ಸಿಸ್ಸು, ಇದು ಆಲ್ಫಾ, ಇದು ಬೀಟಾ. ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್. ನೋಡಿ, ಎಕ್ಸ್ ಆಕ್ಸಿಸ್ಗೆ ಈ ಕರ್ವು 2 ಪಾಯಿಂಟಲ್ಲಿ ಕ್ರಾಸ್ ಮಾಡ್ತದೆ, ಅಥವಾ ಇಂಟರ್ಸೆಕ್ಟ್. ಎಕ್ಸ್ ಆಕ್ಸಿಸ್ ಈಸ್ ಕಟಿಂಗ್ ದಿ ಗ್ರಾಫ್ ಅಟ್ 2 ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಸೊ ಇಲ್ಲಿ ಏನಾಗ್ತದೆ, ಈ ಪೋರ್ಷನ್ ಇದೆಯಲ್ಲ, ರೈಟ್, ಇದು ನೆಗೆಟಿವ್, ಮೇಲ್ಗಡೆ ಪಾಸಿಟಿವ್. ಇಲ್ಲಿ ರೂಟ್ಸ್ ಆರ್ ರಿಯಲ್. ರೂಟ್ಸ್ ರಿಯಲ್ ಅಂತ ಹೇಳಿದ್ರೆ ಡಿಸ್ಕ್ರಿಮಿನೆಂಟ್ ಈಸ್ ಪಾಸಿಟಿವ್. ವಾಟ್ ಈಸ್ ಡಿಸ್ಕ್ರಿಮಿನೆಂಟ್? b ಸ್ಕ್ವೇರ್ ಮೈನಸ್ 4ac. ಮರ್ತೋಗಿದೆಯಲ್ಲ ಜನಗಳಿಗೆ. ಡೆಲ್ಟಾ ಪಾಸಿಟಿವ್ ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಡೆಲ್ಟಾ ಪಾಸಿಟಿವ್ ಆದರೆ ಕೆಲವು ಪಾರ್ಟ್ ಆಫ್ ದಿ ಗ್ರಾಫಲ್ಲಿ ಫಂಕ್ಷನ್ ಪಾಸಿಟಿವ್ ಇರುತ್ತೆ, ಕೆಲವು ಪಾರ್ಟ್ ಆಫ್ ದಿ ಗ್ರಾಫಲ್ಲಿ ಫಂಕ್ಷನ್ ನೆಗೆಟಿವ್ ಇರುತ್ತೆ. ನೋಡಿ, ಮೈನಸ್ ಇನ್ಫಿನಿಟಿಯಿಂದ ಆಲ್ಫಾ ತನಕ ಎಫ್ ಆಫ್ ಎಕ್ಸ್ ಈಸ್ ಪಾಸಿಟಿವ್, ಬೀಟಾಯಿಂದ ಇನ್ಫಿನಿಟಿ ತನಕ ಎಫ್ ಆಫ್ ಎಕ್ಸ್ ಈಸ್ ಪಾಸಿಟಿವ್. ಎಕ್ಸ್ ಆಕ್ಸಿಸ್ ಮೇಲೆ ಇರೋದೆಲ್ಲ ಪಾಸಿಟಿವ್ ತಾನೆ. ಅದೇ ಇನ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ ಎಫ್ ಆಫ್ ಎಕ್ಸ್ ಈಸ್ ನೆಗೆಟಿವ್. ಇಲ್ಲಿ ನೆಗೆಟಿವ್, ಈ ಜಾಗದಲ್ಲಿ ನೆಗೆಟಿವ್. ಇನ್ನೊಂದಿದೆ, ಇಫ್ ದ ರೂಟ್ಸ್ ಆರ್ ಈಕ್ವಲ್, then alpha is equal to beta. So x-axis is a tangent. Here a positive and delta is equal to 0. Delta ಅಂದರೆ ಏನು? ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ಅಂದರೆ ಏನು? b² - 4ac. ಅದರಿಂದ ಬಂತು ಶ್ರೀಧರಾಸ್ ರೂಲ್.
ax square plus bx plus c is equal to 0, then x is equal to minus b plus or minus root of b square minus 4ac divided by 2a. ಆ ರೂಟ್ ಒಳಗಡೆ ಬಿ ಸ್ಕ್ವೇರ್ ಮೈನಸ್ 4ac ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಕ್ರಿಮಿನೆಂಟ್. The discriminant should be positive for real roots, 0 for equal roots and negative for imaginary roots. ನೋಡಿ ಇಲ್ಲಿ ಈ ಕೇಸಲ್ಲಿ ಡೆಲ್ಟಾ ಈಸ್ ನೆಗೆಟಿವ್. ಇಲ್ಲಿ ನೋಡಿ, ದ ಗ್ರಾಫ್ ಈಸ್ ಕಂಪ್ಲೀಟ್ಲಿ ಅಬೌವ್ ಎಕ್ಸ್ ಆಕ್ಸಿಸ್. ಗ್ರಾಫ್ ಸಂಪೂರ್ಣವಾಗಿ ಎಕ್ಸ್ ಆಕ್ಸಿಸ್ಸಿನ ಮೇಲಿದೆ. ಇದು ಎಕ್ಸ್ ಆಕ್ಸಿಸ್, ಗ್ರಾಫ್ ಮೇಲಿದೆ. ಗ್ರಾಫ್ ಮೇಲಿದೆ, ಎಕ್ಸ್ ಆಕ್ಸಿಸ್ ಕೆಳಗಡೆ ಇದ್ದಾರೆ. ದಟ್ ಕಂಪ್ಲೀಟ್ಲಿ ದ ಫಂಕ್ಷನ್ ಈಸ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆಯೋ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆಯೋ ಇದು ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಈ ಕ್ಯಾಮ್ರಾ ಎಕ್ಸ್ ಆಕ್ಸಿಸ್ ಮೇಲೆ ಗ್ರಾಫ್ ಈ ಥರ ಇರ್ತದೆ. ಎಫ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಸರ್ ಇದೆಲ್ಲ ಎಲ್ಲಿತ್ತು ಸರ್? ಇದ್ರದ್ದು ಅರ್ಧ 10th ಸ್ಟ್ಯಾಂಡರ್ಡಲ್ಲಿ ಇತ್ತು. ಡೆಲ್ಟಾ ಪಾಸಿಟಿವ್, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಡೆಲ್ಟಾ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಪಾಸಿಟಿವ್. ಡೆಲ್ಟಾ ನೆಗೆಟಿವ್, ರೂಟ್ಸ್ ಆರ್ ಇಮ್ಯಾಜಿನರಿ. ಡೆಲ್ಟಾ is equal to 0, then roots are real and equal. Real and equal ಅಂದಾಗ of course that comes under real roots, right? So ಇಲ್ಲಿ ಡೆಲ್ಟಾ ನೆಗೆಟಿವ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 is equal to 0. ಇದರದ್ದು ಡಿಸ್ಕ್ರಿಮಿನೆಂಟ್ ಕಂಡಿಡಿರಿ, -√3 ಬರುತ್ತೆ. ಡೆಲ್ಟಾ ನೆಗೆಟಿವ್, therefore roots are imaginary. The graph should be completely above x axis. ಇಲ್ಲಿ compare with ax square plus bx plus c is equal to 0. Therefore, a is equal to 3, b is equal to -6, c is equal to 4. Okay na? Delta ಏನಾಗುತ್ತೆ? b square minus 4ac -6 square minus 4 into 3 into 4, 36 minus ಏನಾಯಿತು? 36 minus 48. So that is -12, which is negative. Delta negative, therefore f dash of x is positive. ಅಂದರೆ ಈ ಫಂಕ್ಷನ್ ಪಾಸಿಟಿವ್ ಅಂತ ಆಯ್ತು. Therefore, as f dash of x is positive, f of x is increasing. ಸರ್ ಇಷ್ಟೆಲ್ಲ ಎಕ್ಸಾಮಲ್ಲಿ ಬರೀಬೇಕಾ? ಏನು ಬೇಡ ಸರ್, ಇಷ್ಟೇ ಬರೀರಿ ಸಾಕು. ಇದು ಬರೆಯೋಕೆ ಇಷ್ಟ ಇಲ್ವಾ? ಇದು ನನಗೆ ಗೊತ್ತಾಗ್ತಾ ಇಲ್ಲ, ತಲೆ ಕೆಡ್ಸ್ಕೊಬೇಡಿ. ಸೊ ತಿರ್ಗಾ ಎಫ್ ಆಫ್ ಎಕ್ಸ್ ಇನ್ನೊಂದು ಮೆಥಡ್, ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯಿತು? 3x ಸ್ಕ್ವೇರ್ ಮೈನಸ್ 6x ಪ್ಲಸ್ 4 ಇದೆ ಅಲ್ವಾ? ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ, 3 ಕಾಮನ್ ತೆಗೆದ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಅಂತ ಬರ್ಕೋತೀನಿ. ಈ 4 ಇದೆಯಲ್ಲ, 4ಅನ್ನು 3 + 1 ಅಂತ ಬರ್ಕೊಂಡೆ. ಏನಾಯ್ತು ನೋಡಿ ಇದು? ದಟ್ ಈಸ್ ಈಕ್ವಲ್ ಟು 3 ಹಾಗೆ ಇರುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಅಂದ್ರೆ ಏನು ಮಗಳೇ? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1. ಸೊ ವಿಚ್ ಈಸ್ ಗ್ರೇಟರ್ ದೆನ್ 1. ಯಾಕೆ ಗ್ರೇಟರ್ ದೆನ್ 1? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಆಫ್ ಎ ನಂಬರ್. ಸ್ಕ್ವೇರ್ ಆಫ್ ಎ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್ ಅಥವಾ ನಾನ್ ನೆಗೆಟಿವ್. ಆದ್ರಿಂದ when x is equal to 1, x minus 1 whole square is 0, otherwise it is always positive. So this implies f dash of x is positive. Therefore, f of x is increasing for all x belongs to real number. ನೋಡಿ, ಈ ಸೆಕೆಂಡ್ ಪಾರ್ಟ್ ಈಸಿ ಅಲ್ವಾ ಸರ್ ಫಸ್ಟ್ ಪಾರ್ಟ್ಗಿಂತ? ಹೌದು. ಅಷ್ಟೊಂದು ಯಾಕೆ ಓದಬೇಕಪ್ಪ? ಏನು ಬೇಕೋ ಅಷ್ಟು ತಿಳ್ಕೊಂಡ್ರೆ ಸಾಕಲ್ವಾ? ಇದು ಸೋಮಾರಿಗಳು ಯೋಚನೆ ಮಾಡೋದು. ನೀವು ಸೋಮಾರಿಗಳಾಗಿದ್ದರೆ ಸೆಕೆಂಡ್ ಪಾರ್ಟ್ ಇಷ್ಟಪಡ್ತೀರಿ. ಕಲಿಯುವ ಆಸಕ್ತಿ ಇರೋರಾದರೆ ಫಸ್ಟ್ ಪಾರ್ಟ್ ಇಷ್ಟಪಡ್ತೀರಿ. ನೀವೇನು ಅಂತ ಡಿಸೈಡ್ ಮಾಡ್ತೀರಿ, ಆಯಿತಾ? ನಾನಂತೂ ಯಾರನ್ನೂ ಬೈದಿಲ್ಲ. ಬೈತೀನವ ನಾನು? ಯಾರನ್ನೂ ಬೈಯಲ್ಲ. ಒಳ್ಳೆಯವ ನಾನು. ನಾನು ಒಳ್ಳೆಯನ ವಿಲನ? ಒಳ್ಳೆಯವ್ರು. ಸೊ ಇಲ್ಲಿ ನೋಡಿ, ಇಲ್ಲೇನಾಯಿತು? ಎಫ್ ಡ್ಯಾಶ್ ಆಫ್ ಎಕ್ಸನ್ನ ಪಾಸಿಟಿವ್ ಮಾಡಿದ್ವಿ, ಪಾಸಿಟಿವ್ ಅಂತ ಪ್ರೂವ್ ಮಾಡಿದ್ವಿ. ಆ ಪಾರ್ಟ್ ಇನ್ನೊಂದು ಹೇಳ್ಕೊಟ್ಟ ನಾನು, ಡೆಲ್ಟಾ ಗ್ರೇಟರ್ ದೆನ್ 0, ಡೆಲ್ಟಾ ಲೆಸ್ ದೆನ್ 0. ಇದು ನೀವು ಫಸ್ಟ್ PUCಲಿ ಕಲ್ತಿರ್ಬೇಕಾಗಿತ್ತು. ಬಟ್ ಈಗೇನು ಕಲ್ತ್ಕೊಂಡ್ರಿ ಅಲ್ಲ, ಅದು ನಿಮ್ಮ ಭವಿಷ್ಯಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ನಿಮ್ಮ JEE ಕ್ಲಾಸಸ್ಸು, CET ಕ್ಲಾಸಸ್ ಮಾಡುವಾಗ ಇದೆಲ್ಲ ಬೇಕೇ ಬೇಕಾಗ್ತದೆ. ಮುಂದುವರ್ಸೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ.
Find the intervals in which f of x is equal to x cube minus 3x square plus 3x minus 100 is increasing. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು ಮಗಳೇ ಹೇಳ್ತೀಯಮ್ಮ? Oh, sir. 3x square ಒಂದು ನಿಮಿಷ ಕಂದ. 3x ಸ್ಕ್ವೇರ್ minus 6x ಮೈನಸ್ 6x plus 3. ಪ್ಲಸ್ 3. 3 ಕಾಮನ್ ತೆಗೆಯೋಣ. Oh, sir. ಏನಾಯ್ತು? ಎಕ್ಸ್ ಸ್ಕ್ವೇರ್ Minus 2x ಮೈನಸ್ 2x plus 1. ಪ್ಲಸ್ 1. ಸೊ 3 ಹಾಗೆ ಬರ್ಕೊಂಡೆ ಅಂತ ಇಟ್ಕೊಳ್ಳುವ. ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಏನು? ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಹೌದಾ? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ವಿಚ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾಕೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಗ್ರೇಟರ್ ದೆನ್ 0? ಎಕ್ಸ್ಗೆ ಬೇಕಾದ ವ್ಯಾಲ್ಯೂ ಕೊಡಿ, ಆಲ್ವೇಸ್ ಪಾಸಿಟಿವ್. ನೀವೇನಾದ್ರು ಇದನ್ನ ಗ್ರಾಫಿಕಲಿ ಬರೆದ್ರೆ, ನಿಮ್ಮಲ್ಲಿ ಯಾರು ಎಕ್ಸಾಂಪಲ್ ಗ್ರಾಫಲ್ಲಿ ಬರೀರಿ ಅಂತ ಹೇಳೋದಿಲ್ಲ, ಆದರೆ ಗ್ರಾಫಿಕಲಿ ಬರೆದ್ರೆ ಈ ಥರ ಇರುತ್ತೆ. ಸೊ 1ನಲ್ಲಿ 0 ಆಗುತ್ತೆ ಅಷ್ಟೇ. ಎಕ್ಸ್ ಆಕ್ಸಿಸ್ ಅದು, ರೈಟ್? ಸೊ ಇಲ್ಲೆಲ್ಲೋ ವೈ ಆಕ್ಸಿಸ್ ಬರುತ್ತೆ, ಇದು ವೈ ಆಕ್ಸಿಸ್. ವೈ ಆಕ್ಸಿಸ್ ಇಂಪಾರ್ಟೆಂಟ್ ಅಲ್ಲ. So you can see the graph is completely above x-axis except at x is equal to 1. So f dash of x is positive. Understanding this, my dear students? Yes. Now we shall go to next question. Find the intervals in which the function f given by f of x is equal to 2x cube minus 3x square minus 3x plus 7 is a increasing, b decreasing. ಮಗಳೇ, ಈ ಪ್ರಾಬ್ಲಮ್ ಅನ್ನ ನೀನೇ ಎಕ್ಸ್ಪ್ಲೇನ್ ಮಾಡಬೇಕು. ನೀನು ಏನು ಹೇಳ್ತೀಯ ಅದನ್ನು ಬರಿತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು ಮಗಳೇ? 3x square 2 times 3x square. Very good. minus Minus 3 times 2x minus 36. ಹೌದಾ? ಏನು ಮಾಡ್ಬೇಕು ಇವಾಗ? 6 ಕಾಮನ್ ತೆಗಿಲ್ಲ. ಏನು ಉಳಿಯುತ್ತೆ ಮಗಳೇ? 6 ಕಾಮನ್ ತಗೊಂಡ್ರೆ x square minus 6 minus 6 minus 6 minus 6. ನೀನೇನು ಹೇಳ್ತೀಯ ಅದನ್ನು ಬರಿತಾ ಇದ್ದೀನವ. ಆಮೇಲೆ f dash x ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರೀಲಿ? 6 ಇಂಟು ಸಮ್ ಆಫ್ 2 ನಂಬರ್ಸ್ ಈಸ್ ಮೈನಸ್ 1, ಪ್ರೊಡಕ್ಟ್ ಆಫ್ 2 ನಂಬರ್ಸ್ ಈಸ್ ಮೈನಸ್ 6 ಅಂತ ಹೇಳಿದ್ರೆ ಮೈನಸ್ 3 ಪ್ಲಸ್ 1 ಆ್ಯಂಡ್ ಮೈನಸ್ 3 ಪ್ಲಸ್ 2 ಹೌದಾನೆ? ಸೊ ಏನಾಗುತ್ತೆ ಮಗಳೇ? x square minus ಇಲ್ಲ, ಹಂಗೆ ಬರಿತೀನಿ ಡೈರೆಕ್ಟ್ ಆಗಿ. okay sir ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಬರೀಲ್ಲ? ಮೈನಸ್ 3 ಪ್ಲಸ್ 1 ಅಂದ್ಬಿಟ್ನಾ? ಮೈನಸ್ 3 ಪ್ಲಸ್ 2 ಆ್ಯಂಡ್ ಮೈನಸ್ 3 ಇಂಟು ಮೈನಸ್ 2, ಕರೆಕ್ಟ್? ಓಕೆ. ಹಾಂ, ಈಗ ಇದರದ್ದು ಪ್ಯಾರಬೋಲಾ ಬರಿತೀನಿ. ನೋಡು ಮಗಳೇ, ಪ್ಯಾರಬೋಲಾ ಏನು? ಇಟ್ ಮೀಟ್ಸ್ ಎಕ್ಸ್ ಆಕ್ಸಿಸ್ ಅಟ್ ಮೈನಸ್ 2, ಮೀಟ್ಸ್ ವೈ ಎಕ್ಸ್ ಆಕ್ಸಿಸ್ ಅಟ್ ಪ್ಲಸ್ 3. ಮೈನಸ್ 2 ಇಂದ 3 ತನಕ ಫಂಕ್ಷನ್ ಈಸ್ ಬಿಲೋ ಎಕ್ಸ್ ಆಕ್ಸಿಸ್. 3 ಇಂದ ಆಚೆಗೆ ದ ಗ್ರಾಫ್ ಈಸ್ ಕಂಪ್ಲೀಟ್ಲಿ ಎಬೋವ್ ಎಕ್ಸ್ ಆಕ್ಸಿಸ್. ಇಲ್ಲೆಲ್ಲ ದಿಸ್ ಈಸ್ ಎಬೋವ್ ಎಕ್ಸ್ ಆಕ್ಸಿಸ್ ರೀಜನ್, ಇದಿಷ್ಟು ಅಲ್ವಾ? ಇದೆಲ್ಲ ಎಬೋವ್ ಎಕ್ಸ್ ಆಕ್ಸಿಸ್ ರೀಜನು, ಇದು ಬಿಲೋ ಎಕ್ಸ್ ಆಕ್ಸಿಸ್ ರೀಜನ್. ಸೊ ಈ ಎಕ್ಸ್ ಆಕ್ಸಿಸ್ ಇಂದ ಕೆಳಗಡೆ ಇರುವಾಗೆಲ್ಲ ಹಿಯರ್ ಎಫ್ ಆಫ್ ಎಕ್ಸ್ ಈಸ್ ನೆಗೆಟಿವ್, ಹಿಯರ್ ಎಫ್ ಆಫ್ ಎಕ್ಸ್ ಈಸ್ ಪಾಸಿಟಿವ್, ಹಿಯರ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಹಿಯರ್, ಪಾಸಿಟಿವ್ ಹಿಯರ್, ನೆಗೆಟಿವ್ ಹಿಯರ್. ಎಲ್ಲೆಲ್ಲಿ ನೆಗೆಟಿವ್ ಇದೆ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ 0, ರೈಟ್? is less than 0 for all x belongs to minus 2 to 3. Therefore, f of x is decreasing for all x belongs to minus 2 to 3. ಅದೇ ಮೈನಸ್ ಇನ್ಫಿನಿಟಿಯಿಂದ ಮೈನಸ್ 2 ತನಕ ಯೂನಿಯನ್ 3 to infinity. That is, f of x is increasing. f of x is increasing for all x belongs to minus infinity to minus 2 union 3 to infinity. ಅರ್ಥ ಆಯ್ತಾ ಮಗಳೇ? ಈ ಪ್ರಾಬ್ಲಮಿನ ವಿಶೇಷ ಏನಪ್ಪ ಅಂದರೆ, ತುಂಬ ಸತಿ ನಿಮ್ಮ ಪ್ರೀವಿಯಸ್ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇದ್ದಾರೆ. ಒಂದು 22, 23 ಎಕ್ಸಾಮ್, ಇಲ್ಲ 24 ಎಕ್ಸಾಮ್ ಆಗಿದೆ ಈ ಹೊಸ ಸಿಲೆಬಸ್ ಬಂದಾಗಿಂದ. 24 ಎಕ್ಸಾಮಲ್ಲಿ ಒಂದು 13-14 ಎಕ್ಸಾಮಲ್ಲಿ ಇದನ್ನೇ ಕೇಳ್ಬಿಟ್ಟಿದ್ದಾರೆ. ಅದರಿಂದ ಇದೊಂದು ತುಂಬ ಸೂಕ್ಷ್ಮ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಮುಂದಿನ ಕ್ವೆಶ್ಚನ್ಗೆ ಹೋಗೋಣ ಮಗಳೇ. ಓದು. Find the intervals in which the function f given by f of x is equal to 4x cube minus 6x square minus
72x plus 30 is A increasing, B decreasing. ಆನ್ಸರ್ ನೀನು ಹೇಳ್ಬೇಕು ಮಗಳೇ, ಹೇಳು. F dash of x. ಎಫ್ ಡ್ಯಾಶ್ ಆಫ್ ಎಕ್ಸ್. 12 ನ ಕಾಮನ್ ತಗೊಂತೀವಿ ಸರ್. ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕಲ್ವಾ. 12x ಸ್ಕ್ವೇರ್ ಮೈನಸ್ ಮೈನಸ್ 12x 12x ಮೈನಸ್ ಮೈನಸ್ 72. ಇವಾಗ 12 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? X ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6. 12 ಕಾಮನ್ ತೆಗೆದ್ರೆ ಏನಾಯಿತು? ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2. ಕರೆಕ್ಟ್? Yes, sir. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗುತ್ತೆ ನೋಡೋಣ, ಗ್ರಾಫ್ ಬರೆಯೋಣ. ಒಂದು 3, ಇನ್ನೊಂದು -2 ಅಲ್ವಾ ಮಗಳೇ? Yes, sir. ರೈಟ್. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 3 to infinity and minus infinity to -2. ಹೌದಾನೆ? minus infinity to -2 union 3 to infinity. Therefore ಏನಾಯಿತು? ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ಹೌದಲ್ವಾ ಮಗಳೇ? Yes, sir. ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು -2 ಯೂನಿಯನ್ ಏನು ಬರೀಬೇಕು? 3 to infinity. ಹಾಗಿದ್ರೆ ಇಲ್ಲಿ ನೆಗೆಟಿವ್ ಅಲ್ವಾ? ಈ ರೀಜನ್ ನೆಗೆಟಿವ್ ತಾನೆ. ಇಲ್ಲಿ Yes, sir. ದಿಸ್ ರೀಜನ್ ಇಸ್ ನೆಗೆಟಿವ್. ಇಲ್ಲಿ ಫಂಕ್ಷನ್ ಏನಾಗಬೇಕು? Onwards. ಡೌನ್ ಅಂದರೆ ಡಿಕ್ರೀಸಿಂಗ್. ಆ್ಯಂಡ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು -2 to 3. ಕಳೆದ ಪ್ರಾಬ್ಲಮ್ ಥರನೇ ಇತ್ತಲ್ವ? Yes, sir. It is just like previous problem. Understood this, my dear students? Please make a note of this. Prove that the logarithm function is increasing on 0 to infinity. ಮೊದಲು ನೀವು ಲಾಗ್ ಎಕ್ಸ್ ಗ್ರಾಫ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಇವಾಗ. ದಿಸ್ ಈಸ್ ಲಾಗ್ ಎಕ್ಸ್. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇದ್ರ 5 ಹಾಕ್ತಾನೆ ಇರ್ತಾನೆ ಇನ್ಕ್ರೀಸಿಂಗ್ ಫಂಕ್ಷನ್ ಹಾಗೆ ಹೇಳ್ಬೋದು. Log x is defined for values of x which is greater than 0 to infinity. ಅಂದರೆ x belongs to r plus should be the domain of log x. ಸೊ ಇಲ್ಲಿ ನೋಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯಿತು ಮಗಳೇ? ಎಫ್ ಆಫ್ ಎಕ್ಸ್ ಲಾಗ್ ಎಕ್ಸು, ಎಫ್ ಆಫ್ ಎಕ್ಸ್ ಲಾಗ್ ಎಕ್ಸು, ಎಫ್ ಡ್ಯಾಶ್ ಆಫ್ ಎಕ್ಸ್ 1/x. ಇಲ್ಲಿ ಲಾಗ್ ಎಕ್ಸ್ ಈಸ್ ಡಿಫೈನ್ಡ್ for x belongs to 0 to infinity. So f dash of x is 1/x. It is positive since x belongs to 0 to infinity. So as f dash of x is positive, this implies f of x is increasing. Artha aita? Yes, sir. Got it? Okay. Prove that the function given by f of x is equal to cos x is A decreasing in 0 to pi, B increasing in pi to 2 pi, neither increasing nor decreasing in 0 to 2 pi. f of x cos x ಅಂದರೆ f dash of x ಏನು ಮಗಳೇ? Cos x s minus sin x. ಮೈನಸ್ sin x. ಹೌದಲ್ವಾ? f of x cos x ಆದರೆ f dash of x Minus sin x. ಮೈನಸ್ sin x. ಅದನ್ನು ಬರೆಯೋಣ. Yes, sir. f dash of x ಏನಪ್ಪ? Minus sin x. ಮೈನಸ್ sin x. ನಿಮಗೆ ಮೈನಸ್ sin x ಗ್ರಾಫ್ ಬರ್ಕೊಡ್ತೀನಿ, ನೋಡ್ಕೊಡಿ. ರೈಟ್. ಇದು ಪ್ಲಸ್ sin x ಗ್ರಾಫ್. ಇದು ಪ್ಲಸ್ sin x. ಮೈನಸ್ sin x ಅಂದರೆ ಏನು ಗೊತ್ತಾ ಮಗು? ಇದ್ರದ್ದು ರೆಪ್ಲಿಕಾ ಬರ್ಕೊಡಿ. ದಿಸ್ ಈಸ್ ಮೈನಸ್ sin x. ಈ ಗ್ರೀನ್ ಕಲರ್ ಇದೆಯಲ್ಲ, ದಿಸ್ ಈಸ್ ಮೈನಸ್ sin x. ಮೈನಸ್ sin x ಈಸ್ ನೆಗೆಟಿವ್ ಇನ್ 0 to pi. ಹೌದಾನೆ? ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್ ಇನ್ 0 to pi. ಆ್ಯಂಡ್ ಇಟ್ ಈಸ್ ಪಾಸಿಟಿವ್ ಬಿಟ್ವೀನ್ pi to 2 pi. ಕರೆಕ್ಟ್? Yes, sir. pi ಇಂದ 2 pi ತನಕ ಪಾಸಿಟಿವ್, 0 ಇಂದ pi ತನಕ ನೆಗೆಟಿವ್. ಮೈನಸ್ sin x ಈಸ್ ನೆಗೆಟಿವ್ ಇನ್ 0 to pi. Therefore, f of x is decreasing in 0 to pi. ಇದರಿಂದ ಬಂತು ಫ್ರಮ್ ಫಿಗರ್. ಈ ಫಿಗರ್ ನೋಡ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್
positive in pi to 2 pi. Therefore, f of x is increasing in pi to 2 pi. Correct? Yes, sir. ಇನ್ನೊಂದಿದೆ, ಈಕ್ವೇಷನ್ 1 0 ಟು ಪೈ, ಈಕ್ವೇಷನ್ 2 ಪೈ ಟು 2 ಪೈ. ಇಲ್ಲೇನು ಹೇಳ್ತದೆ, ಇಲ್ಲಿ ಫಂಕ್ಷನ್ ನೆಗೆಟಿವ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ನೆಗೆಟಿವ್ ಇದೆ, ಎಫ್ ಆಫ್ ಎಕ್ಸ್ ಡಿಕ್ರೀಸಿಂಗ್ ಆಯಿತು. ಇಲ್ಲಿ ಡಿಕ್ರೀಸಿಂಗ್ ಆಯ್ತಲ್ವಾ, ಇಲ್ಲಿ ಪೈ ಟು 2 ಪೈ ಪಾಸಿಟಿವ್ ಇದೆ, ಇನ್ಕ್ರೀಸಿಂಗ್ ಆಯಿತು. ಎ ಫಂಕ್ಷನ್ ಈಸ್ ಬೋತ್ ಡಿಕ್ರೀಸಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ಬಿಟ್ವೀನ್ 0 ಟು 2 ಪೈ. ಅಂದರೆ ಡೈರೆಕ್ಟಾಗಿ ಬರಿಬೋದು, ಫ್ರಮ್ 1 and 2 f of x is neither increasing, 1 ಹೇಳುತ್ತೆ ಡಿಕ್ರೀಸಿಂಗ್ ಅಂತ, 2 ಹೇಳುತ್ತೆ ಇನ್ಕ್ರೀಸಿಂಗ್ ಅಂತ. neither increasing nor decreasing. ಅರ್ಥ ಆಯ್ತಾ? Show that the function given by f of x is equal to sin x is increasing in 0 to pi by 2, b decreasing in pi by 2 to pi. ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಮಗ? ಕಾಸ್ ಎಕ್ಸ್ ಅಲ್ವಾ? ಕಾಸ್ ಎಕ್ಸ್ ಗ್ರಾಫ್ ನೋಡ್ಕೊಂಡು ಡಿಸೈಡ್ ಮಾಡೋಣ. ಕಾಸ್ ಎಕ್ಸ್ ಪಾಸಿಟಿವ್ ಆಗಿರೋ ಕಡೆ ಎಲ್ಲ ಸೈನ್ ಎಕ್ಸ್ ಇನ್ಕ್ರೀಸಿಂಗ್, ಕಾಸ್ ಎಕ್ಸ್ ನೆಗೆಟಿವ್ ಆಗಿರೋ ಕಡೆ ಎಲ್ಲ ಸೈನ್ ಎಕ್ಸ್ ಡಿಕ್ರೀಸಿಂಗ್. ಹೌದಲ್ವಾ? ರೈಟ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಮಗಳೇ? Cos x. ಕಾಸ್ ಎಕ್ಸ್. ಕಾಸ್ ಎಕ್ಸ್ ಗ್ರಾಫ್ ಬರೀತೀನಿ ನಾನು. ಗ್ರಾಫ್ ಆಫ್ ಕಾಸ್ ಎಕ್ಸ್. This is the graph of cos x. Correct? So 0 ಇಂದ pi by 2 ತನಕ, 0 ಇಂದ pi by 2 ತನಕ cos x ನೋಡು ಮಗಳೇ, ಪಾಸಿಟಿವಾ? ಎಬೋವ್ ಎಕ್ಸ್ ಆಕ್ಸಿಸ್ ಇದೆ ತಾನೆ? ಇಟ್ ಈಸ್ ಎಬೋವ್ ಎಕ್ಸ್ ಆಕ್ಸಿಸ್. 0 ಇಂದ pi by 2 ತನಕ cos x is ಪಾಸಿಟಿವ್. pi by 2 ಇಂದ pi ತನಕ cos x is ನೆಗೆಟಿವ್. ಹೌದಲ್ವಾ? ಸೊ therefore from figure, right? So for all x belongs to 0 to pi by 2, cos x is positive. This clearly implies, right, f dash of x is positive. This implies f of x is increasing function, right? Yes, sir. And from figure, for all x belongs to pi by 2 to pi, cos x is negative. Therefore, this implies f of x is decreasing in pi by 2 to pi. ಅರ್ಥ ಆಯ್ತವ? Yes, sir. Find intervals in which the function given by f of x is equal to sin 3x, x belonging to 0 to pi by 2 is increasing or decreasing. ಈಗ ವಿದ್ಯಾರ್ಥಿಗಳೇ, ಈ ಸೈನ್ 3x ಅನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. 3 cos 3x ಬರುತ್ತೆ ನೋಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬರೀತಾ ಇದ್ದೀನಿ, 3 cos 3x ಆಯಿತು. ಇಲ್ಲಿ ನಮಗೆ 3 ಇಂಪಾರ್ಟೆಂಟ್ ಅಲ್ಲ, cos 3x ಇಂಪಾರ್ಟೆಂಟ್. cos 3x ಅದು ಗ್ರಾಫ್ ನಿಮಗೆ ಗೊತ್ತಿರಬೇಕು. ಮೊದಲು cos x ಅದು ಗ್ರಾಫ್ ಬರೀರಿ. ಆಸ್ ಇಟ್ ಈಸ್ cos x ಗ್ರಾಫ್ ಏನಿದೆ ಬರ್ಕೊಳ್ಳಿ. ಓಕೆನಾ? cos x ಆದರೆ ಇದು pi by 2 ಆಗ್ತಾ ಇತ್ತು, ಹೌದಾನೆ? ಇದು ಪೈ ಆಗ್ತಾ ಇತ್ತು, ಇದು 3 pi by 2 ಆಗ್ತಾ ಇತ್ತು. ಇನ್ನೊಂದ್ಸತಿ ಹೇಳ್ತೀನಿ, ಇದು pi by 2, ಇದು ಪೈ, ಇದು 3 pi by 2 ಆಗ್ತದೆ. cos 3x ಆಗಿರೋದ್ರಿಂದ pi by 2 ಬದಲು pi by 6 ಬರ್ಕೊಳ್ಳಿ. ಪೈ ಬದಲು pi by 3 ಬರೀರಿ. 3 pi by 2 ಬದಲು pi by 2 ಅಂತ ಬರ್ಕೊಳ್ಳಿ. ರೈಟ್? ಸೊ ನೆನ್ಪಿಟ್ಕೊಳ್ಳಿ, cos 3x ಬೇಕಾದ್ರೆ ಮೊದಲು cos x ಗ್ರಾಫ್ ಬರೀರಿ. x is equal to pi by 2 ಅನ್ನೋ ಕಡೆ 2ಗೆ ಮಲ್ಟಿಪ್ಲೈ ಮಾಡಿ 3 ಇಂದ, ಅಥವಾ pi by 2ನ 3 ಇಂದ ಡಿವೈಡ್ ಮಾಡ್ಕೊಳ್ಳಿ, ಅವಾಗ pi by 6 ಆಯಿತು. ಪೈಯನ್ನು 3 ಇಂದ ಡಿವೈಡ್ ಮಾಡಿ pi by 3 ಆಯಿತು. 3 pi by 2ನ 3 ಇಂದ ಡಿವೈಡ್ ಮಾಡಿ, ಅವಾಗ pi by 2 ಬರುತ್ತೆ. ಹೌದಾ? ಸೊ ಇದನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ cos 3x is positive here.
ಹೌದು ತಾನೆ? Yes. ದಿಸ್ ಈಸ್ ಪಾಸಿಟಿವ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 0 to π/6. ಎಲ್ಲಿಂದ ಬಂತು? ಫ್ರಮ್ ಫಿಗರ್. Therefore, f of x is increasing for all x belongs to 0 to π/2. ಆಮೇಲೆ ಮುಂದುವರೆದು ಇನ್ನೊಂದು ಮಾತಾಡ್ತೀನಿ. f dash of x is equal to 3 cos 3x is decreasing in π/6 to π/2. Negative actually, not decreasing. Negative for all x belongs to π/6 to π/2. Therefore, f of x is decreasing for all x belongs to π/6 to π/2. ಅರ್ಥ ಆಯ್ತವಾ? ಏನು ಮಗಳೇ? 5/6. π/6 ಅವ ಇದು? ಹಾಂ, ಕರೆಕ್ಟ್ ಮಗಳೇ, ಪರ್ಫೆಕ್ಟ್. ರೈಟ್, π/2 ಅಂತ ಬರ್ಬಿಟ್ಟಿದೆ, ಸಾರಿ. Prove that the function f given by the f of x is equal to log sin x is increasing on 0 to π/2 and decreasing on π/2 to π. ಈಗ ನಿಮಗೆ ಸ್ಟ್ಯಾಂಡರ್ಡ್ ರೂಲ್ ಹೇಳ್ತೀನಿ. ASTC ಅಲೈಡ್ ಆಂಗಲ್ಸ್ಗೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನು ಪಾಸಿಟಿವ್? ಆಲ್. ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಕೊಸಿಕೆಂಟ್. ವಾಟ್ ಈಸ್ ನೆಗೆಟಿವ್? Cosec. ಇಲ್ಲ, Casu, ಕಾಸು, tanu, ಕಾಟು, ಸೆಕೆಂಡ್ secant. ಅಲ್ವಾ? ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಫಸ್ಟ್ ಬರೆಯೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಲಾಗ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/sin x. Sin x differentiation is cos x. That will give you cot x. Cot x is positive. ನೀವು ಎಕ್ಸ್ಟ್ರೂಲಿ ತೋರಿಸ್ಬೋದು. ಆಲ್ ಸೈನ್ ಟ್ಯಾನ್ ಹೌದಲ್ಲ? ASTC cos. So tan cot x is positive in 0 to π/2. Therefore, f of x is increasing. ಹೌದು ತಾನೆ? Yes, sir. f of x is increasing in 0 to π/2. Same cot x is negative. ಎಲ್ಲಿ? In π/2 to π. Therefore, f of x is decreasing in π/2 to π. ನೋಡಿ, ಈ ಕ್ವಾಡ್ರೆಂಟ್ ರೂಲ್ ಪ್ರಕಾರ. ಸೊ ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ? Yes, sir. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಿನ 5ನೇ ಭಾಗ ಏನು ಇವತ್ತು ಕಲ್ತಿದ್ದು ನಾವು Increase. ಇನ್ಕ್ರೀಸಿಂಗ್ ಡಿಕ್ರೀಸಿಂಗಿನ ಬಹುತೇಕ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ಪಾಠಗಳು ಇಷ್ಟ ಆಗ್ತಾ ಇದ್ದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರದ್ದೇ ಕೋಚಿಂಗ್ ಬೇಕಂತ ಹೇಳಿದ್ರೆ ದೇವಿಗೆ ಸಂಸ್ಥೆಗೆ ಬಂದು ಕೋಚಿಂಗ್ ಸೇರ್ಕೊಳ್ಳಿ. ನಾವು ಇಲ್ಲಿ CETಗೆ ಕ್ರ್ಯಾಶ್ ಕೋರ್ಸ್ ಕೂಡ ಮಾಡ್ತೀವಿ. ನಿಮಗೆ ಉಪಯೋಗ ಆಗೋದಿದ್ದರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.